ಎಲ್ರಿಗೂ ನಮಸ್ಕಾರ. ಆಲ್ಮೋಸ್ಟ್ 1:10 ಜಸ್ಟ್ ಆಫೀಸಿಂದ ಮನೆಗೆ ಬಂದೆ. ಮನೆಯಲ್ಲೊಂದು ಆಫೀಸ್ ಇತ್ತು, ಅಲ್ಲಿ ಕೂತ್ಕೊಂಡಿದ್ದೆ. ಒಂದು 10 ನಿಮಿಷ ನಾನು ಮನೆಗೆ ಬಂದಾದಮೇಲೆ ನಾಳೆ ಕೇಸಸ್ ಎಲ್ಲ ನೋಡ್ಕೊಂಡು ಜಸ್ಟ್ ಬರೋದು ಲೇಟ್ ಆಯಿತು. ಸೊ ಬಂದಾದಮೇಲೆ ಒಂದು 10 ನಿಮಿಷ ಸೋಷಿಯಲ್ ಮೀಡಿಯಾನ ನೋಡುವಂಥ ಒಂದು ಅಭ್ಯಾಸ ನೋಡ್ತಾ ಇದ್ದೆ. ನನಗೊಂದು ಇನ್ಸಿಡೆಂಟ್ ಇವತ್ತೇನೋ ನಡೆದಿತ್ತು, ಅದಕ್ಕೆ ತಕ್ಕನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಂದು ಪೋಸ್ಟ್ ಕೆಲವೊಬ್ಬರದಿತ್ತು. ಅದನ್ನು ನೋಡಿದೆ. ಅವಾಗ ಕೆಲವೊಂದು ಮಾತು ಹೇಳಬೇಕು ಅನ್ನಿಸ್ತು. ಏನು ವಿಚಾರ ಅಂದರೆ, ಒಂದು 10 ನಿಮಿಷ ಇದನ್ನು ಎಲ್ಲರೂ ನೋಡ್ತೀರಾ ಅಂತ, ಬೆಳಿಗ್ಗೆ ಎದ್ದು ನೋಡ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಸಾಧ್ಯ ಆದರೆ ಅದನ್ನು ಶೇರ್ ಕೂಡ ಮಾಡಿ. ಇಷ್ಟೇ ವಿಚಾರ. ಇವತ್ತು ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ತಂದೆ ತಾಯಿಯಂದಿರೋ ಮಕ್ಕಳುಗಳದ್ದು ಇವತ್ತು ಇಷ್ಟು ಮಾರ್ಕ್ಸ್ ಬಂತು, ನನ್ನ ಮಗ 96, 98, 95 ಎಲ್ಲ ತೆಗೆದಿದ್ದಾನೆ ಅಂತೆಲ್ಲ ಒಂದಷ್ಟು ಜನ ಪೋಸ್ಟ್ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಮಕ್ಕಳು ಕಡಿಮೆ ಮಾರ್ಕ್ಸ್ ತೆಗೆದಿದ್ದರೆ ಪೋಸ್ಟ್ ಕೂಡ ಮಾಡಿರೋದಿಲ್ಲ. ಕಡಿಮೆ ಮಾರ್ಕ್ಸ್ ತೆಗೆದವ್ರಿಗಿರ್ಬೋದು ಅಥವಾ ಜಾಸ್ತಿ ಮಾರ್ಕ್ಸ್ ತೆಗೆದವ್ರಿಗೆ ಒಂದೆರಡು ಮಾತು ಹೇಳಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಈ ಲೈವ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಟೈಮಲ್ಲಿ ನಾವೆಲ್ಲ ಓದಬೇಕಾದ್ರೆ ಖಂಡಿತವಾಗಿಯೂ ಜಾಸ್ತಿ ಮಾರ್ಕ್ಸ್ ಬೇಕಿತ್ತು. ಯಾಕಂದರೆ ಮೆರಿಟ್ಗಳಲ್ಲಿ ಸೀಟ್ ತೊಗೊಳ್ಬೋದು. ಹಾಗೆ ಒಂದು ಮಾರ್ಕ್ಸ್ ತೆಗೆದ್ರೆ ಅವತ್ತಿನ ಒಂದು ಕೊಡ್ತಾ ಇದ್ದಂಥ ಗೌರವ ಲೆಕ್ಕಾಚಾರ ಬೇರೆಯೇ ಇತ್ತು. ಇವತ್ತೇನಾಗೋಗಿದೆ ಅಂದರೆ, ಎಷ್ಟೇ ಮಾರ್ಕ್ಸ್ ತೆಗೆದ್ರು ಓಕೆ, ಅವತ್ತು ಗೌರ್ಮೆಂಟ್ ಅಪಾಯಿಂಟ್ಗಳಿತ್ತು, ಮತ್ತೊಂದು ಇವೆಲ್ಲ ಏನು ಗೌರ್ಮೆಂಟ್ ಅಪಾಯಿಂಟ್ಗಳಿಲ್ಲ, ಎಲ್ಲ ಕಾಂಟ್ರಾಕ್ಟ್ ಬೇಸಿಸ್. ತುಂಬ ಜಾಸ್ತಿ ತೆಗೆದು ಮಕ್ಕಳಲ್ಲಿ ಸ್ಟ್ರೆಸ್ ಕೊಟ್ಟು ಅವ್ರ ಎಜುಕೇಷನಲ್ಲಿ ನಾವು ಪ್ರೆಷರ್ ಹಾಕಿ ಅವ್ರಿಗೆ ಅಷ್ಟೆಲ್ಲ ಮಾರ್ಕ್ಸ್ ತೆಗೆದಿದ್ದಾರಲ್ಲ, ಅಲ್ಟಿಮೇಟ್ಲಿ ತಂದೆ ತಾಯಿಗಳಲ್ಲಿ ನನಗೊಂದು ಪ್ರಶ್ನೆ, ಹೋಗಲಿ ಅಲ್ಟಿಮೇಟ್ಲಿ ಮಕ್ಕಳು ಏನು ಅಚೀವ್ ಮಾಡ್ತಾರೆ ಆ ಮಾರ್ಕ್ಸಿಂದ? ಈ ಸಮಾಜದಲ್ಲಿ ಆ ಮಾರ್ಕ್ಸಿಂದ ಏನಾದರೂ ಅವ್ರಿಗೆ ಜೀವನ ಸಿಗ್ತಾ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಯಾಕಂದರೆ ಇವತ್ತು ಸಮಾಜವನ್ನು ಹೆದರಿಸುವಂಥ ಒಂದು ಆತ್ಮಸ್ಥೈರ್ಯ ಮಕ್ಕಳಲ್ಲಿ ತುಂಬಿಸುವಂಥ ಕೆಲಸ ನಾವು ಮಾಡಬೇಕು. ಒಂದು. ಎರಡನೇದು, ಈ ಸಮಾಜ ಇವತ್ತು ಕಂಪ್ಲೀಟ್ಲಿ ಈ ತುಂಬ ಬಲಶಾಲಿಗಳು ಅಥವಾ ಹಣ ಇದ್ದವರು, ಅಧಿಕಾರ ಇದ್ದವರೇ ಒಂದು ರೀತಿ ಆಳುವಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ ಭವಿಷ್ಯದಲ್ಲಿ. ಅದನ್ನು ಹೆದರಿಸೋದಕ್ಕೆ ಮಕ್ಕಳಿಗೆ ಆ ಒಂದು ಮನಸ್ಥಿತಿನ ತುಂಬಬೇಕು. ಆಮೇಲೆ ಮಾರ್ಕ್ಸ್ ಬಂದಿದ ತಕ್ಷಣವೇ ಅವರು ಟಾಪು, ಮಾರ್ಕ್ಸ್ ಬಂದಿಲ್ಲ ಅಂದರೆ ಅವರು ಡೌನು ಖಂಡಿತ ಇಲ್ಲ. ಮಾರ್ಕ್ಸ್ ತೆಗೆದವರೆಲ್ಲ ಒಳ್ಳೊಳ್ಳೆ ಸಾಫ್ಟ್ವೇರೋ ಮತ್ತೊಂದು ಏನೋ ಇಂಜಿನಿಯರಿಂಗ್ ಏನೋ ಒಂದು ಮಾಡಿ ದೇಶ ಬಿಟ್ಟು ಹೊರಟೋಗ್ತಾರೆ. ಅಪ್ಪ ಅಮ್ಮನ ವೃದ್ಧಾಶ್ರಮಕ್ಕೆ ಹಾಕ್ತಾರೆ. ಮಾರ್ಕ್ಸ್ ಕಡಿಮೆ ತೆಗೆದವರು ಕಡೆ ಪಕ್ಷ ಏನೋ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ತಾರೆ, ಏನೋ ಒಂದು ಸ್ವಲ್ಪ ಅವರೇಜಲ್ಲಿ ಓದ್ತಾ ಇದ್ದವಂಥವ್ರು ನಮ್ಮ ಹಾಗೆ ಅಡ್ವೊಕೇಟ್ಸು ಆ ಥರ ಆಗಿ ನಮ್ಮ ದೇಶಕ್ಕೂ ಸೇವೆ ಮಾಡ್ತಾ, ಜನಕ್ಕೂ ಸೇವೆ ಮಾಡ್ತಾ, ತಂದೆ ತಾಯಿಗೂ ಸೇವೆ ಮಾಡ್ಬೋದು. ಆ ಥರ ನಾಟ್ ಓನ್ಲಿ ಅಡ್ವೊಕೇಟ್ಸ್, ಆ ಥರ ಒಂದಷ್ಟು ಜನ ಕಡಿಮೆ ಮಾರ್ಕ್ಸ್ ತೆಗೆದಂಥವ್ರು, ನಾನು ಅವರೇ ಸ್ಟೂಡೆಂಟೇ, ಕಡಿಮೆ ಮಾರ್ಕ್ಸ್ ತೆಗೆದಂಥವ್ರು ಎಷ್ಟೋ ಜನ ಈ ಸಮಾಜಕ್ಕೆ ನಿಜವಾಗ್ಲೂ ಕೊಡುಗೆ ಕೊಟ್ಟಿರೋದು ಅಂಥವ್ರೆ. ರ್ಯಾಂಕ್ ಸ್ಟೂಡೆಂಟ್ಸ್ ಆದವರೆಲ್ಲ ಎಷ್ಟೋ ಜನ ಸೆಲ್ಫಿಶ್ಗಳಾಗಿ, ಸ್ವಾರ್ಥಿಗಳಾಗಿ ಈ ದೇಶದ ಕಡೆಗಣಿಸಿ ಬೇರೆ ದೇಶದಲ್ಲಿ ಹೋಗಿ ಆ ದೇಶಕ್ಕೆ ಸೇವೆ ಮಾಡ್ಕೊಂಡಿರ್ತಾರೆ. ಅಪ್ಪ ಅಮ್ಮನ ಸೇವೆನೂ ಮರ್ತೋಗ್ತಾರೆ. ಸೊ ಅದಕ್ಕೆ ನಾನು ತಂದೆ ತಾಯಿಗಳಲ್ಲಿ ಹೇಳೋದೇನೆಂದರೆ, ಇವತ್ತು ಖಂಡಿತ ನಿಮ್ಮ ಮಕ್ಕಳಿಗೆ ತುಂಬ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ನೀವು ಸಂತೋಷವಾಗಿ ಪೋಸ್ಟ್ ಮಾಡ್ತಾ ಇದ್ದೀರಾ. ಐ ರಿಯಲಿ ಅಪ್ರಿಷಿಯೇಟ್. ಅದು ಆ ಖುಷಿ ತುಂಬ ಖುಷಿ ಕೊಡುತ್ತೆ. ಆದರೆ ಒಂದನ್ನು ನೀವು ಮರಿತಾ ಇದ್ದೀರಾ ಅಂತ ನನ್ನ ಒಂದು ಭಾವನೆ. ಏನಂದರೆ, ಮಕ್ಕಳಲ್ಲಿ ಫಸ್ಟು ಈ ಸಮಾಜನ ಹೆದರಿಸುವಂಥ ಧೈರ್ಯ ತುಂಬಬೇಕು. ಎರಡನೇದು, ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ, ಅದನ್ನು ತಪ್ಪಿಸ್ಬೇಕು. ಮೂರನೇದು, ಮಕ್ಕಳಲ್ಲಿ ತನ್ನನ್ನು ತಾನು ಗೆಲ್ಲುವಂಥ ಒಂದು ಆತ್ಮಸ್ಥೈರ್ಯನ ತುಂಬಬೇಕು. ನಾಲ್ಕನೇದು, ಹಿರಿಯರಿಗೆ ಗೌರವ ಕೊಡುವಂಥದ್ದನ್ನ ಕಲಿಸ್ಬೇಕು. ಆಯಿತಾ? ಅದೆಲ್ಲ ಹೋಗ್ತಾ ಇದೆ. ಹೆಣ್ಮಕ್ಳಿಗೂ ಗೌರವ ಕೊಡುವಂಥದ್ದನ್ನ ಕಲಿಸ್ಬೇಕು. ಇವೆಲ್ಲ ನಮ್ಮ ಮಕ್ಕಳಲ್ಲಿ, ಅದು ಮೇ ಬಿ ಹುಡುಗರು ಕೂಡ ಎಷ್ಟು ಹೆಣ್ಮಕ್ಳಿಗೆ ಗೌರವಿಸ್ಬೇಕೋ ಅದೇ ಥರ ಹುಡುಗಿಯರು ಕೂಡ ಗೌರವಿಸ್ಬೇಕು ಗಂಡು ಮಕ್ಕಳಿಗೆ. ಓಕೆ, ಗೌರವ ಅನ್ನೋದು ಅದು ಹುಡುಗನಲ್ಲೂ ಇರುತ್ತೆ, ಹುಡುಗಿಗೂ ಇರುತ್ತೆ. ಬಟ್ ಮುಖ್ಯವಾಗಿ ಹುಡುಗರು ಅತಿ ಹೆಚ್ಚಾಗಿ ಹೆಣ್ಮಕ್ಳನ್ನ ಗೌರವಿಸ್ಬೇಕು. ದಟ್ಸ್ ಓಕೆ, ದಟ್ಸ್ ಒನ್ ಪಾರ್ಟ್. ಆದರೆ ಈ ಸಮಾಜದಲ್ಲಿ ಬದುಕೋಕೆ, ಈ ಸಮಾಜದಲ್ಲಿ ನಾವು ಜೀವನ ಮಾಡೋದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಆ ಮಾರ್ಕ್ಸ್ ವರ್ಕೌಟ್ ಆಗೋದೇ ಇಲ್ಲ. ಒಂದು ಟೈಮಲ್ಲಿ ಗೌರ್ಮೆಂಟ್ ಕೆಲಸಕ್ಕೆ ಹೋಗಬೇಕು ಅಂತನೋ ಮತ್ತೊಂದು ರೀಸನ್ಗೆ ಗೌರ್ಮೆಂಟ್ ಅದಕ್ಕೆ ಮಾರ್ಕ್ಸ್ಗಳು ಬೇಕಿತ್ತು. ಈಗ ಬೇಕಿರೋದು ಜೀವನ ಹೇಗೆ ಮಾಡಬೇಕು ಅನ್ನೋದನ್ನ ಮಕ್ಕಳಿಗೆ ಕಲಿಸ್ಕೊಡ್ಬೇಕೇ ವಿನಃ ಮಾರ್ಕ್ಸಿಂದ ಖಂಡಿತವಾಗಿಯೂ ಜೀವನ ಆಗೋಲ್ಲ. ನಾನು ಹೇಳೋದ್ರಲ್ಲಿ ಮೇ ಬಿ ಕೆಲವೊಬ್ಬರಿಗೆ ಅಗ್ರಿನೋ ಡಿಸ್ಅಗ್ರಿನೋ ನನಗೆ ಗೊತ್ತಿಲ್ಲ. ಮೇ ಬಿ ಅದ್ರ ಬಗ್ಗೆ ನಾವು ಯೋಚನೆನೂ ಮಾಡ್ತಿರಲ್ಲ, ನಾನು ಯೋಚನೆ ಮಾಡ್ತಾ ಇರಲಿಲ್ಲ. ನನಗನ್ಸುತ್ತೆ ಎಲ್ಲೋ ಒಂದು ಕಡೆ
ನಾವು ಅದನ್ನು ನಮ್ಮ ಒಪಿನಿಯನ್ನ ನಾವು ಶೇರ್ ಮಾಡ್ಕೊಂಡಿಲ್ಲ ಅಂದರೆ ಅದು ನಮಗೆ ನಾವು ಮಾಡ್ಕೊಳ್ಳೋ ಮೋಸ ಅನಿಸುತ್ತೆ. ನಾನು ಸೋಷಿಯಲ್ ಮೀಡಿಯಾ ನೋಡಿದ್ರೆ ನನ್ನ ಫ್ರೆಂಡೇ ಒಬ್ಬರು ಮಕ್ಕಳು 96, 98 ಅಂತೆಲ್ಲ ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಒಬ್ರು ಹಾಕಿದ್ರು. ನಾನು ಇನ್ನೊಬ್ರು ಮಧ್ಯಾಹ್ನ ಸಿಕ್ಕಿರೋ, ಅಯ್ಯೋ ನನ್ನ ಮಗ ಅವ್ನು ಓದೇ ಇಲ್ಲ, ಕಡಿಮೆ ಮಾರ್ಕ್ಸ್ ತೆಗೆದಾನೆ ಅಂತ ಹೋಗಿತಾ ಇದ್ರು. ನಾನು ಅವ್ರಿಗೆ ಬೈದು ಸರಿಯಾಗಿ ಹೇಳಿದ್ದೆ ಅವ್ರಿಗೆ. ಅದಾದ್ಮೇಲೆ ಅವ್ರು ಹೇಳಿದ್ರು, ಒಪ್ಕೊಂಡು ಹೋಗಿದ್ರು. ಈಗ ಜಾಸ್ತಿ ಮಾರ್ಕ್ಸ್ ಬಂದಿರೋರು ಹಾಕಿದ್ರು. ನನ್ನ ಪ್ರಕಾರ ಜಾಸ್ತಿ ಮಾರ್ಕ್ಸ್ ತೆಗೆದಿರೋರು ಹಾಕಿದ್ದಾರಲ್ಲ, ನಾನು ಅವರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಸರ್ ಯಾರಾದರೂ ಆಗಿರಲಿ, ಮೇಡಮ್ ದಯವಿಟ್ಟು ಅವರಲ್ಲಿ ಕಲ್ಚರ್, ಸಂಸ್ಕೃತಿ, ನಮ್ಮ ಧರ್ಮ, ತಂದೆ ತಾಯಿ, ಅಜ್ಜಿ ತಾತ, ಅಣ್ಣ ತಮ್ಮ, ಅಕ್ಕ ತಂಗಿ, ನಮಗೆ ಸಹಾಯ ಮಾಡಿದವ್ರಿಗೆ ವಾಪಸ್ ನಾವು ಸಹಾಯಕ್ಕೆ ನಿಲ್ಲಬೇಕು. ನಮ್ಮನ್ನು ಕೈ ಹಿಡಿದು ನಡೆಸಿದವ್ರಿಗೆ ನಾವು ಕೈ ಹಿಡಿದು ನಡೆಸಬೇಕು. ವಯಸ್ಸಾದಂಥ ಕಾಲದಲ್ಲಿ ಅಪ್ಪ ಅಮ್ಮ ಆಗ್ಬೋದು, ಅಣ್ಣ ತಮ್ಮ ಆಗ್ಬೋದು, ಅವ್ರುಗಳ್ನ ಪ್ರೀತಿಯಿಂದ ನೋಡ್ಕೊಬೇಕು. ಪ್ರೀತಿನ ಕೊಟ್ಟರೆ ಎಗೇನ್ ವಾಪಸ್ಸು ಆ ಪ್ರೀತಿ ನಮ್ಗೆ ವಾಪಸ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ ನಾವು ಆದಷ್ಟು ಬೆಳೆಸೋವಂಥ ಪ್ರಯತ್ನ ನಾವು ಪಡಲೇಬೇಕು. ಇಲ್ಲಾಂದರೆ ಖಂಡಿತವಾಗಿ ಹೇಳ್ತೀವಿ, ನೀವು ನೆಮ್ಮದಿಯಾಗಿ ಒಂದು ದಿವಸ ಕೊನೆ ಉಸಿರಳಿಯಲ್ಲ, ಅವರು ನೆಮ್ಮದಿಯಾಗಿ ಒಂದು ದಿವಸ ಕೊನೆ ಉಸಿರಳಿಯಲ್ಲ, ನಾನು ಕೂಡ ಹೇಳಿಯಲ್ಲ. ಅನ್ಕೊಬೋದು ನೀನು ಮಾಡ್ತಾ ಇದೆಯಾ ಅಂತ. ನಾನು ಖಂಡಿತ ಆ ಪ್ರಯತ್ನ ಮಾಡ್ತೀನಿ, ಮಾಡ್ತಾನೆ ಇರ್ತೀನಿ. ನಾನು ಪ್ರೀತಿಗೆ ಕೊಡೋಷ್ಟು, ಮೇ ಬಿ ನನ್ನ ಸ್ನೇಹಕ್ಕೆ ಪ್ರೀತಿಗೆ ಕೊಡೋಷ್ಟು ಬೆಲೆ ಮೇ ಬಿ ನಾನು ಯಾವುದಕ್ಕೂ ಕೊಡಲ್ಲ ಅನಿಸುತ್ತೆ. ನನಗೆಷ್ಟೇ ಹರ್ಟ್ ಆದರೂ ಕೆಲವೊಂದೇ ನಾನು ನುಂಗ್ಕೊಳ್ತೀನಿ ವಿನ ಇನ್ನೊಬ್ರ ಹತ್ರ ನಾನು ತೋರಿಸ್ಕೊಳಕ್ಕೆ ಹೋಗಲ್ಲ. ನನ್ನ ಕನ್ಫ್ಯೂಷನ್ಸ್ನ, ಕ್ಲಾರಿಟಿ ಇಲ್ದಿರೋಂಥ ಒಂದು ಲೈಫನ್ನು ನಾವು ಆದಷ್ಟು ಅದಕ್ಕೊಂದು ಸೊಲ್ಯೂಷನ್ ಹುಡುಕ್ತಾ ಇರ್ತೀವಿ. ಆದರೆ ನಮ್ಮ ಇಂಪಾರ್ಟೆನ್ಸ್ ಯಾವಾಗಲೂ ಲೈಫಲ್ಲಿ ಒಂದನ್ನು ತಿಳ್ಕೊಳ್ಳಿ, ಮಾರ್ಕ್ಸ್ಗೆ ಎಜುಕೇಷನ್ ಸಿಸ್ಟಮ್ ಅನ್ನೋದು ಜಸ್ಟ್ ನಾಲೆಡ್ಜ್ ಬೆಳೆಸ್ಕೊಳ್ಳೋಕ್ಕೆ ಅಷ್ಟೇ, ನಾಲೆಡ್ಜ್ಗಷ್ಟೇ, ಜಾಬ್ ಪರ್ಪಸ್ ಅಲ್ಲ. ಅದನ್ನು ನೀವು ತಿಳ್ಕೊಳ್ಳಿ. ನಾಲೆಡ್ಜ್ ಗೇನ್ ಮಾಡೋದಕ್ಕೆ ಮಾತ್ರನೇ ಎಜುಕೇಷನ್ ಇರೋದು. ಆ ಎಜುಕೇಷನ್ ಅನ್ನೋದು ಅಷ್ಟಕ್ಕೆ ಬೇಕಾಗಿರೋದು. ಅದನ್ನು ಮಾತ್ರ ದಯವಿಟ್ಟು ಯಾವ ಅಪ್ಪ ಅಮ್ಮನೂ ಮರಿಬೇಡಿ. ಇವತ್ತು ಮಕ್ಕಳು ಹಲವಾರು ಜನ ಹಲವಾರು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಡ್ರಗ್ ತುಂಬ ಬಂದಿದೆ, ಸಿಗರೇಟು, ಡ್ರಿಂಕ್ಸು, ಇನ್ನು ಬೇರೆ ಹಲವಾರಿದೆ. ಸೊ ಅದನ್ನೆಲ್ಲರಿಂದ ತಪ್ಪಿಸುವಂಥ ಕೆಲಸನ ಮಾಡಬೇಕು. ಇದೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನೋಡಿದ್ದೀನಿ ತುಂಬ ಜನ, ನೀವು ನೋಡಿರ್ತೀರ. ಸೊ ಹಾಗಾಗಿ ಆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಮಾರ್ಕ್ಸ್ಗೆ ಇಂಪಾರ್ಟೆನ್ಸ್ ಕೊಡಬೇಡಿ. ಅವ್ರನ್ನ ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ಹೇಳ್ಕೊಳ್ಳೋದ್ರ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಿ. ಸ್ಪೋರ್ಟ್ಸ್ಗಳಲ್ಲಿ ಇನ್ವಾಲ್ವ್ ಮಾಡಿಸಿ. ಸ್ಪೋರ್ಟ್ಸ್ ವೆರಿ ಇಂಪಾರ್ಟೆಂಟ್. ಸ್ಪೋರ್ಟಿವ್ನೆಸ್, ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡಿಸಿ. ಮ್ಯೂಸಿಕ್ಕಲ್ಲಿ, ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಮಾಡಿಸಿ. ಎಜುಕೇಷನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಅದು 2ರಷ್ಟು ಇಂಪಾರ್ಟೆನ್ಸ್ ಈ 2ಕ್ಕೆ ಕೊಡಿ. ಯಾಕಂದರೆ ಈ ಜೀವನಕ್ಕೆ ಬೇಕಿರೋದು ವೆರಿ ಇಂಪಾರ್ಟೆಂಟ್. ಈ ಸಮಾಜನ ಹೆದರಿಸೋದು, ಬಂದಂಥ ಕಷ್ಟಗಳನ್ನ ಹೊಡೆದಾಡುವಂಥ ಶಕ್ತಿ ಬರಬೇಕು. ಅದಕ್ಕೆ ನಮ್ಮ ದೇಹ ರೆಸ್ಪಾಂಡ್ ಮಾಡಬೇಕು. ಸೊ ಅದಕ್ಕೆ ಫಿಸಿಕ್ ಕೂಡ ಕರೆಕ್ಟ್ ಇರಬೇಕು. ಹೆಲ್ತ್ ಈಸ್ ವೆಲ್ತ್ ಅಂತಾರಲ್ಲ, ಹೆಲ್ತ್ ಅದು ಸುಮ್ಮನೆ ಹೇಳಿಲ್ಲ. ಸೊ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂದರೆ ಒಂದು ಸ್ಪೋರ್ಟ್ಸು, ಗುಡ್ ಆಕ್ಟಿವಿಟೀಸಲ್ಲಿ ಇರಬೇಕು. ಕಲ್ಚರಲ್ ಆ್ಯಕ್ಟಿವಿಟೀಸು, ಅದು ಕಲ್ಚರಲ್ ಆ್ಯಕ್ಟಿವಿಟೀಸಿಂದ ಮನಸ್ಥಿತಿ ಮನುಷ್ಯನ ಒಂದು ಒಳ್ಳೆ ರೀತಿಯಲ್ಲಿ ತೊಗೊಂಡೋಗುತ್ತೆ. ಒಂದು ಮ್ಯೂಸಿಷಿಯನ್ಸ್ ಆಗಿ ಒಂಥರ ಅವರಲ್ಲಿ ಒಂದು ಕಲ್ಚರ್ ತುಂಬಿಸುತ್ತೆ. ಪ್ರೀತಿ, ವಿಶ್ವಾಸ, ಬಾಂಧವ್ಯಕ್ಕೊಂದು ಬೆಲೆ ಇರುತ್ತೆ. ಅದು ಸ್ಪೋರ್ಟ್ಸು. ನಮ್ಮ ಫಿಟ್ನೆಸ್ ಇತ್ತು ಬಾಡಿಯಲ್ಲಿ ಅಂದರೆ ಎಲ್ಲೋ ಒಂದು ಕಡೆ ನಾವು ಮಾಡೋ ಎಲ್ಲ ಕೆಲಸಗಳಲ್ಲಿ ಒಂದು ಸ್ಪೋರ್ಟಿವ್ನೆಸ್ ಬರುತ್ತೆ, ಚಾಲೆಂಜಸ್ ಬರುತ್ತೆ, ಚಾಲೆಂಜಸ್ನ ಫೇಸ್ ಮಾಡೋಂಥ ಮನಸ್ಥಿತಿ ಬರುತ್ತೆ. ನಾವು ಅದನ್ನೇ ಮಾಡಲಿಲ್ಲ ಅಂತಂದರೆ ಏನು ಪ್ರಯೋಜನ? ಎಷ್ಟು ಮಾರ್ಕ್ಸ್ ಬಂದರೆ ಏನು ಪ್ರಯೋಜನ? ಸೊ ಜಾಸ್ತಿ ಮಾರ್ಕ್ಸ್ ಬಂದಿದೆ ಅಂತ ದಯವಿಟ್ಟು ತುಂಬ ಹಿಗ್ಗಕ್ಕೂ ಹೋಗಬೇಡಿ. ಕೆಲವೊಬ್ಬರಿಗೆ ತುಂಬ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ದಯವಿಟ್ಟು ಕುಗ್ಗಕ್ಕೂ ಹೋಗಬೇಡಿ. ಅವ್ರಿಗೆ ಜೀವನವನ್ನು ಅವ್ರಿಗೆ ತೋರಿಸಿ, ಜೀವನವನ್ನು ಕಲಿಸ್ಕೊಡಿ. 1-2 ಸಲ ರೈತರ ಕಷ್ಟನ ತೋರಿಸಿ, 1-2 ಸಲ ವಿಕ್ಟೋರಿಯಾ ಹಾಸ್ಪಿಟ್ಲ್ಗಳಲ್ಲಿ ಅಲ್ಲಿ ಇಲ್ಲಿ ಕಷ್ಟ ಇರ್ತಕ್ಕಂಥದ್ದನ್ನ ತೋರಿಸಿ. ಎಷ್ಟೋ ಜನ ಅಪ್ಪ ಅಮ್ಮ ಇಲ್ದಿರೋಂಥ ಮಕ್ಕಳಿದ್ದಾರೆ, ವೃದ್ಧಾಶ್ರಮ ಅಲ್ಲಿ ಇಲ್ಲಿ, ಅವರ ಕಷ್ಟನ ತೋರಿಸಿ, 1 ಸಲ ತೋರಿಸಿ. ಈ ಥರ ಮಾಡಿದಾಗ ಮಕ್ಕಳಲ್ಲಿ ಅದರದೇ ಆದ ಡಿಫ್ರೆಂಟ್ ಟೈಪ್ ಆಫ್ ನಾಲೆಡ್ಜ್ ಜೊತೆಗೆ ನಾವು ಹೇಗೆ ಬದುಕಬೇಕು ಅನ್ನೋದು ಗೊತ್ತಾಗತ್ತೆ. ಸೊ ಮೇ ಬಿ ನನ್ನ ಮಾತಲ್ಲಿ ಕೆಲವೊಬ್ಬರು ಡಿಸ್ಅಗ್ರಿ ಕೂಡ ಇರ್ಬೋದು. ಅಗ್ರಿ ಇದ್ದರೆ ಓಕೆ, ಐ ಆಮ್ ರಿಯಲಿ ಹ್ಯಾಪಿ. ಅಕಸ್ಮಾತ್ ಅಗ್ರಿ ಆಗಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಅಗ್ರಿ ಆಗಿದೆ ಇನ್ನೊಂದು 10 ಜನಕ್ಕೆ ನೀವು ಹೇಳಿ ಅಂತ ಹೇಳ್ಬೋದು ಅಷ್ಟೇ. ಸಾಧ್ಯ ಆದರೆ ಶೇರು ಮಾಡಿ. ನನ್ನ ಇಂಟೆನ್ಷನ್ ಏನೋ ಇರೋವರೆಗೂ ಈ ಸಮಾಜಕ್ಕೆ ಏನಾನೋ ಒಂದು ಕೊಡುಗೆ ಕೊಡ್ತಿರ್ಬೇಕು. ಏನೋ ನಮ್ಗೆ ಅನಿಸಿದ್ದನ್ನ ನಮ್ಮ ಒಪಿನಿಯನ್ ನಾವು ಹೇಳ್ತಿರ್ಬೇಕು. ಒಪ್ಕೊಳ್ಳೋರು ಒಪ್ಕೊಳ್ತಾರೆ, ಇಲ್ದಿರೋರು ಇಲ್ಲ. ಸೊ
ಎಸ್ 10 ಮಿನಿಟ್ಸ್ ಐ ಥಿಂಕ್ ಸೊ ನಾನು ಟೈಮ್ ತೊಗೊಂಡಿದ್ದೀನಿ ನಿಮ್ಮದು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ನನಗೂ ಕೋರ್ಟ್ ಇದೆ. ಜಸ್ಟ್ ಹೋಗೋದಕ್ಕೂ ಮೊದಲು ಸೋಷಿಯಲ್ ಮೀಡಿಯಾ ನೋಡಬೇಕಾದ್ರೆ ಇದನ್ನು ಹೇಳಬೇಕು ಅನ್ನಿಸ್ತು, ಹೇಳಿದ್ದೀನಿ. ಐ ಹೋಪ್ ಎಲ್ಲರಿಗೂ ರಿಯಲಿ ನಾನು ತುಂಬ ಥ್ಯಾಂಕ್ಸ್. ಒಪ್ಕೊಳ್ಳಲಿಲ್ಲ ಅಂದರೆ ಒಂದು ಸಲ ಯೋಚನೆ ಮಾಡಿ ಅಂತ ಇನ್ನೊಂದು ಸಲ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.